ಶೃಂಗೇರಿ ತಡೆಗೋಡೆ ಕಾಮಗಾರಿ ಕಳಪೆ ಆರೋಪ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ತೀವ್ರ ವಾಗ್ದಾಳಿಗೆ ಇಳಿದಿದೆ. ಸರ್ಕಾರದ ಭ್ರಷ್ಟಾಚಾರ ಮತ್ತು ಲಂಚಾವತಾರ ವಿರಾಟ ರೂಪ. ಗುತ್ತಿಗೆದಾರರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ಬಂಧಿಸಬೇಕು ಅಂತ ಹೇಳಿದ್ದಾರೆ. ನೋಡಿ, ಶೃಂಗೇರಿ ತಡೆಗೋಡೆ ಕಾಮಗಾರಿ ಭಾರಿನೇ ಕಳಪೆ ಮಟ್ಟದ್ದಾಗಿದೆ ಎನ್ನುವಂಥ ಆರೋಪಗಳು ಕೇಳಿಬರ್ತಾ ಇರೋದು. ಇಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಆಡಳಿತ ಪಕ್ಷದ ವಿರುದ್ಧ ಜೆಡಿಎಸ್ ತೀವ್ರ ವಾಗ್ದಾಳಿಗೆ ಇಳಿದಿದೆ. ಸರ್ಕಾರದ ಭ್ರಷ್ಟಾಚಾರ ಮತ್ತು ಲಂಚಾವತಾರದ ವಿರಾಟ ರೂಪ ಇದು ಅಂತ ವ್ಯಂಗ್ಯವಾಡಿದೆ, ಆರೋಪ ಹೊರಿಸಿದೆ. ಗುತ್ತಿಗೆದಾರನ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ಆತನನ್ನ ಬಂಧಿಸಿ ಅಂತ ಆಗ್ರಹಿಸಿದೆ ಜೆಡಿಎಸ್ನ ರಾಷ್ಟ್ರೀಯ ವಕ್ತಾರ ಸುಧಾಕರ್ ಶೆಟ್ಟಿ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿರೋದು. ಈ ಸರ್ಕಾರದಲ್ಲಿ 60% ಸರ್ಕಾರದಲ್ಲಿ ಕೆಲಸಗಳಿಗೆ ಗ್ಯಾರಂಟಿ ಇಲ್ಲದಂತಾಗ್ಬಿಟ್ಟಿದೆ. ನೋಡಿ, ತಡೆಗೋಡೆ ಯಾವ ರೀತಿಯಾಗಿ ಬಿರುಕು ಬಿಟ್ಟಿದೆ ಅನ್ನೋದನ್ನ. ತಪ್ಪಿತಸ್ಥರ ವಿರುದ್ಧ ಜಿಲ್ಲಾಧಿಕಾರಿ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗುತ್ತಿಗೆದಾರರನ್ನ ಸುಮ್ಮನೆ ಬಿಡಬಾರ್ದು, ಪ್ರಶ್ನೆ ಮಾಡಬೇಕು, ಕ್ರಿಮಿನಲ್ ಕೇಸ್ ದಾಖಲಿಸಿ ಆತನನ್ನು ಬಂಧಿಸಬೇಕು ಅಂತ ಹೇಳಿ ಜೆಡಿಎಸ್ ರಾಷ್ಟ್ರೀಯ ವಕ್ತಾರ ಸುಧಾಕರ್ ಶೆಟ್ಟಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ ಯಾವ ರೀತಿಯಾಗಿ ತಡೆಗೋಡೆ ಬಿರುಕು ಬಿಟ್ಟಿದೆ ಅಂತ. ಬೀಳೋದಕ್ಕೆ ಎಷ್ಟು ದಿನ ಬೇಕು? ಈ 60% ಸರ್ಕಾರದಲ್ಲಿ ಕೆಲಸಗಳಿಗೆ ಗ್ಯಾರಂಟಿ ಇಲ್ಲದಂತಾಗಿದೆ ಅಂತ ಆರೋಪವನ್ನು ಹೊರಿಸಿದ್ದಾರೆ. ದರ್ಗಾದ ರಿಟೈನಿಂಗ್ ವಾಲ್ ಬಗ್ಗೆ ನೋಡ್ತಾ ಇದ್ದೀವಿ. ಶೃಂಗೇರಿ ತಾಲೂಕು ಕಚೇರಿ ಮತ್ತು ದರ್ಗಾದ ಏನು ಒಂದು ರಿಟೈನ್ ವಾಲು 14 ಮೀಟರ್ ಇರುವಂಥ ವಾಲು ಬಿರುಕು ಬಂದು ವಾಲ್ತಾ ಇದೆ ಅನ್ನೋದನ್ನು ಪತ್ರಿಕೆ ಎಲ್ಲ ಕಡೆಯಲ್ಲೂ ನೀವು ನೋಡಿದ್ದೀರಿ. ಇದು ಕಾಂಗ್ರೆಸ್ ಸರ್ಕಾರದ ಲಂಚ ಮತ್ತು ಭ್ರಷ್ಟಾಚಾರದ ವಿರಾಟ ಸ್ವರೂಪ. ಇದು ಭ್ರಷ್ಟಾಚಾರ ಲಂಚಾವತಾರ ಜಾಸ್ತಿ ಆದಾಗ ಕಾಂಟ್ರಾಕ್ಟ್ಗಳನ್ನು ಯಾರೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ನಾವೆಲ್ಲರೂ ಮನಗಾಣಬೇಕಾಗಿದೆ. 14 ಮೀಟರಿನ ಒಂದು ತಡೆಗೋಡೆ ಇನ್ನೂ ವರ್ಕ್ ಆನ್ ಗೋಯಿಂಗ್ ಅಂತ ಹೇಳ್ತಾರೆ ಕಾಂಟ್ರಾಕ್ಟ್ರು ದೇವರಾಜ್ ಅವರು. ಆದರೆ ಆನ್ ಗೋಯಿಂಗ್ನಲ್ಲೇ ಇದು ಬಿದ್ದು ಹೋಗ್ಲಿಕ್ಕೆ ಹೋದರೆ, ಇನ್ನು ಸಂಪೂರ್ಣ ಆದಮೇಲೆ ಬಿದ್ದು ಹೋದರೆ ಏನಾಗ್ತಿತ್ತು? ಅದ್ರ ಬಗ್ಗೆ ಏನಾದರೂ ಸರ್ಕಾರ ಯಾವ ಥರದ ಕ್ರಮ ಕೈಗೊಳ್ಳುತ್ತೆ ನೋಡಬೇಕಾಗಿದೆ. ಸ್ನೇಹಿತರೆ, ಈಗೆಲ್ಲರೂ ನೋಡ್ತಾ ಇದ್ದೀವಿ, ಎಲ್ಲ ಕೆಲಸನೂ ತರಾತುರಿಯಲ್ಲಿ ಮಾಡಿಬಿಡ್ತಿದ್ದಾರೆ. ಚುನಾವಣೆ ಪೂರ್ವ ದರ್ಗಾದ ಒಂದು ತಡೆಗೋಡೆ ನಾವು ಮಾಡಿಬಿಟ್ರೆ ಈಗಾಗಲೇ ಓಲೈಕೆ ರಾಜಕಾರಣದಿಂದ ಮುಸ್ಲಿಮರ ಮತ ಕ್ರೋಢೀಕರಣ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈ ಥರ ಮಾಡಿ ಬಡ ಮುಸ್ಲಿಮರನ್ನ ಮತ್ತು ಪಾಪದ ಭಾಳ ಇದೇನು ಬಡತನಕ್ಕೆ ತಳ್ತಾ ಇದ್ದಾರೆ. ಕೇವಲ ಮತನ ತಗೊಳ್ಳೋ ಒಂದು ವಾತಾವರಣದಲ್ಲಿ ಈ ಥರದ ಕೆಲಸಗಳಾಗ್ತಾ ಇದೆ. ಈ ತಡೆಗೋಡೆ ಎನ್ನುವಂಥದ್ದು